ಇಲ್ಲದ ಆರೋಪ ಸೃಷ್ಟಿ ಮಾಡಲು ಬಿಜೆಪಿ ಪ್ಲಾನ್. ಇರೋ ಆರೋಪಗಳಿಗೆ ಕೈಗೆ ಸಿಗ್ತಾ ಇಲ್ವಾ ಸಾಕ್ಷ್ಯ? ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕ್ಲಾಸ್. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಸೃಷ್ಟಿ ಮಾಡಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಅಂದ್ರೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲದೆ ಇದ್ರೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಇದರಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅಂತೇಳಿ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡ್ತಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಕಳೆದ ಸರ್ಕಾರದಲ್ಲಿ ಸಾಲು ಸಾಲು ಗಂಭೀರ ಆರೋಪಗಳಿದ್ರು ರಾಜ್ಯ ಕಾಂಗ್ರೆಸ್ ಕೈಕಟ್ಟಿ ಕೂತಿರೋದಕ್ಕೆ. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಗೆ ತಗೊಂಡಿರೋ ಕ್ಲಾಸ್ ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಕಾಂಗ್ರೆಸ್ ಈ ಕ್ಷಣಕ್ಕೆ ಎಚ್ಚೆತ್ತುಕೊಳ್ಳಲೇಬೇಕು. ಇಲ್ಲ ಅಂದ್ರೆ ರಾಜ್ಯ ಬಿಜೆಪಿ ನಾಯಕರು ಕೈ ನಾಯಕರ ಎದೆ ಮೇಲೆ ಬಂದು ಕೂತ್ಕೊಳ್ಳೋ ಸಾಧ್ಯತೆ ಇದೆ. ಈಗಾಗಲೇ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಗಂಭೀರ ಆರೋಪ ಮಾಡಿರೋ ರಾಜ್ಯ ಬಿಜೆಪಿ ನಾಯಕರು ರಾಜ್ಯಪಾಲರ ಮೂಲಕ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಕೊಡಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇಂಥ ಟೈಮ್ ಅಲ್ಲಿ ಇನ್ನು ಕೈ ನಾಯಕರು ಸುಮ್ಮನಿದ್ರೆ ರಾಜ್ಯಪಾಲರ ಮೂಲಕ ಸಿದ್ದು ವಿಚಾರಣೆಗೂ ಅನುಮತಿ ಕೊಡಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಈ ಕ್ಷಣಕ್ಕೆ ಈ ಕೂಡಲೇ ಅಲರ್ಟ್ ಆಗಲೇಬೇಕು. ಇದು ಯಾಮಾರಿ ಸುಮ್ಮನೆ ಕೂತ್ಕೊಳ್ಳೋ ಟೈಮ್ ಅಂತೂ ಅಲ್ವೇ ಅಲ್ಲ. ನಿಜ ಹೇಳಬೇಕು ಅಂದ್ರೆ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಈ ಹಿಂದೆ ಅವರದ್ದೇ ಸರ್ಕಾರ ಇದ್ದಾಗ ಕೇಳಿ ಬಂದ ಆರೋಪಗಳು ಒಂದ ಎರಡ. ಹೀಗಿದ್ರು ಕಾಂಗ್ರೆಸ್ ನಾಯಕರು ಆ ಆರೋಪಗಳಿಗೆ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿ ಬಿಜೆಪಿ ನಾಯಕರ ಮೇಲೆ ಅದ್ಯಾಕೆ ಮುಗಿ ಬೀಳ್ತಿಲ್ಲ? ಬಿಜೆಪಿ ನಾಯಕರ ಮೇಲೆ ಇಷ್ಟೊತ್ತಿಗೆ ಅವರ ಹಳೆ ಪ್ರಕರಣಗಳನ್ನ ಕೆದಕಿ ಬಿಸಿ ಮುಟ್ಟಿಸಿದ್ರೆ ಇವತ್ತು ಇಲ್ಲದ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯರ ಮೇಲೆ ವಿನಾಕಾರಣ ಬಿಜೆಪಿ ನಾಯಕರು ಮುಗಿ ಬೀಳ್ತಿರ್ಲಿಲ್ಲ, ಜೊತೆಗೆ ಪಾದಯಾತ್ರೆಯನ್ನು ಮಾಡ್ತಿರ್ಲಿಲ್ಲ. ಇದೇ ವಿಚಾರವನ್ನ ಪ್ರಸ್ತಾಪಿಸಿರೋ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ರಾಜ್ಯ ಕೈ ನಾಯಕರಿಗೆ ಲೆಫ್ಟ್ ಟು ರೈಟ್ ತಗೊಂಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಭಾರಿ ಭ್ರಷ್ಟಾಚಾರದ ಪ್ರಕರಣಗಳು ನಡೆದ್ರು ಇನ್ನು ಯಾಕೆ ಕ್ರಮ ತಗೊಂಡಿಲ್ಲ? ಬಿಟ್ ಕಾಯಿನ್ ಹಗರಣ, ಕೋವಿಡ್ ಹಗರಣ, ಪಿಎಸ್ಐ ನೇಮಕಾತಿ ಅಕ್ರಮ ಸೇರಿದಂತೆ ಹಲವು ಪ್ರಕರಣಗಳ ತನಿಖೆ ಎಲ್ಲಿಗೆ ಬಂದವು ಅಂತೇಳಿ ಸಚಿವರನ್ನ ಕಾಂಗ್ರೆಸ್ ವರಿಷ್ಠರು ಪ್ರಶ್ನಿಸಿದ್ದಾರೆ. ಸಿಎಂ ನಿವಾಸದಲ್ಲಿ ಸಚಿವರ ಜೊತೆ ಭಾನುವಾರ ಸಭೆ ನಡೆಸಿದ ಎಐಸಿಸಿ ನಾಯಕರಾದ ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ, ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಕೆ ಸುಧಾಕರ್, ಸಿಎನ್ ಅಶ್ವಥ್ ನಾರಾಯಣ್ ವಿರುದ್ಧ ಗಂಭೀರ ಆರೋಪಗಳಿವೆ. ವಿಜಯೇಂದ್ರ, ಆರ್ ಅಶೋಕ್ ವಿರುದ್ಧವೂ ಭ್ರಷ್ಟಾಚಾರದ ಆರೋಪಗಳಿವೆ. ಆರೋಪಗಳನ್ನು ಸಾಬೀತುಪಡಿಸುವಂತಹ ದಾಖಲೆಗಳಿದ್ರು ಯಾರ ಮೇಲೂ ಕ್ರಮ ಆಗಿಲ್ಲ. ಬಿಜೆಪಿ ಅವಧಿಯ ಅಕ್ರಮಗಳ ಬಗ್ಗೆ ಯಾಕೆ ಗಟ್ಟಿ ದನಿಯಲ್ಲಿ ಮಾತನಾಡ್ತಿಲ್ಲ ಅಂತೇಳಿ ವರಿಷ್ಠರು ರಾಜ್ಯದ ಕೈ ನಾಯಕರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಮೊದಲು ಈ ಎಲ್ಲಾ ಹಗರಣಗಳ ತನಿಖೆಯ ವರದಿ ತರಿಸಿಕೊಳ್ಳಿ, ಆ ವರದಿಗಳ ಮೇಲೆ ಕ್ರಮ ಆಗಲೇಬೇಕು. ನೀವು ಕ್ರಮ ತೆಗೆದುಕೊಳ್ಳುತ್ತಿದ್ರೆ ಬಿಜೆಪಿಯವರು ಪಾದಯಾತ್ರೆ ಹಮ್ಮಿಕೊಳ್ಳುತ್ತಿರಲಿಲ್ಲ. ಸಿಎಂ ಡಿಸಿಎಂ ಮಾತ್ರ ಮಾತನಾಡೋದಲ್ಲ, ಬಿಜೆಪಿ ಜೆಡಿಎಸ್ ಕಾಲದ ಹಗರಣಗಳ ಬಗ್ಗೆ ಎಲ್ಲಾ ಸಚಿವರು ಮಾತನಾಡಬೇಕು ಅಂತೇಳಿ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ತಾಕೀತು ಮಾಡಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ಈ ಕೂಡಲೇ ಸಿದ್ದು ಸರ್ಕಾರ ತಡ ಮಾಡದೆ ರಾಜ್ಯ ಬಿಜೆಪಿ ನಾಯಕರ ಹಳೆ ಪ್ರಕರಣಗಳನ್ನ ಕೆದಕಿ ಹೊರತೆಗೆಯುತ್ತಾ ಬರೀ ಆರೋಪ ಮಾಡೋದಲ್ಲ, ಕಾನೂನು ಕ್ರಮ ತಗೊಂತಾರ. ಬಿಜೆಪಿಗರ ಮೇಲೆ ಗಂಭೀರ ಆರೋಪಗಳಿದ್ರು ಸಾಕ್ಷ್ಯ ಸಂಪಾದನೆ ಮಾಡೋದಕ್ಕೆ ಕೈ ನಾಯಕರು ಮೀನಾಮೇಷ ಎಣಿಸುತ್ತಿರೋದಕ್ಕೆ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.